ವಿಜಯಪುರ ಹಾಲು ದರ ಹೆಚ್ಚಳ ಹಾಗೂ 8 ತಿಂಗಳಿಂದ ಪ್ರೋತ್ಸಾಹ ಹಣ ಬಿಡುಗಡೆ ಮಾಡದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜಯಪುರ ನಗರದ ಜಿಲ್ಲಾ ಬಿಜೆಪಿ ವತಿಯಿಂದ ಇಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಆರಂಭವಾದ ಪ್ರತಿಭಟನೆಯು ಕಾಲ್ನಡಿಗೆ ಮುಖಾಂತರ ಜಿಲ್ಲಾಧಿಕಾರಿ ಕಚೇರಿ ತಲುಪಿತು. ಪ್ರತಿಭಟನೆಯ ಉದ್ದಕ್ಕೂ ಕಾರ್ಯಕರ್ತರು ಹಸುವನ್ನ ಪ್ರದರ್ಶಿಸಿದ್ದು ವಿಶೇಷವಾಗಿತ್ತು. ಇನ್ನು ಪ್ರತಿಭಟನೆಯಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ RS ಪಾಟೀಲ್ ಕುಚ್ಬಾಳ್ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಮಾಧ್ಯಮದ ಜೊತೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ವಿಫಲವಾಗಿದೆ ಎಂದರು. ಇನ್ನು ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ರೈತ ವಿರೋಧಿ ಕೆಲಸ ಮಾಡುತ್ತಿದೆ. ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನ ನೀಡದೆ ಹಣವನ್ನ ಬೇರೆ ಇಲಾಖಾ ಯೋಜನೆಗಳಿಗೆ ದುರ್ಬಳಕೆ ಮಾಡುತ್ತಿದೆ ಎಂದು ಆರೋಪಿಸಿದ್ರು. ಮೇಯಿಸಿ ಇವತ್ತು ಆ ರೈತ ಅಥವಾ ಹಾಲು ಉತ್ಪಾದಕ ಈ ನಾಡಿಗೆ ಹಾಲನ್ನು ಕೊಡ್ತಾನೆ. ಯಾಕೆ ಹಾಲು ಕೂಡ ಬಹಳ ಮುಖ್ಯವಾದಂಥ ವಸ್ತು ಜನಸಾಮಾನ್ಯರಿಗೆ. ಯಾಕೆ ಹಾಲಿನಲ್ಲಿ ಪ್ರೋಟೀನ್ ಇದೆ. ಇವತ್ತು ಮನುಷ್ಯನಿಗೆ ಪ್ರೋಟೀನ್ ಅವಶ್ಯಕತೆ ಭಾಳ ಅದ. ನೀವು ಇವತ್ತು ಬಡವರನ್ನ ನೀವು ಹೆಲ್ತ್ ಪರೀಕ್ಷೆ ಮಾಡಿದ್ರೆ ಪ್ರೋಟೀನ್ ಕೊರತೆ ಅದ ಭಾಳ. ಆ ಹಾಲು ಬಡವರಿಗೆ ಸಿಗ್ತಕ್ಕಂಥ ಹಾಲು ಇವತ್ತು ಹಾಲಿನ ದರವನ್ನ ಏರಿಸುವ ಮೂಲಕ ಈ ಜನಸಾಮಾನ್ಯರ ಹೊಟ್ಟೆಗೆ ಹೊಡಿತಾ ಇದೆ ಕಾಂಗ್ರೆಸ್ ಸರ್ಕಾರ. ಬೇಗನೆ ಹಾಲಿನ ದರವನ್ನು ಕಡಿಮೆ ಮಾಡಬೇಕು. ಯಾವ ರೈತ ಕಷ್ಟಪಟ್ಟು ಹಾಲ ಬೆಳಿತಾನ, ಉತ್ಪಾದನೆ ಮಾಡ್ತಾನ, ಅವನಿಗೆ ಸಹಾಯಧನ ಕೊಡೋದಿಲ್ಲ, ಪ್ರೋತ್ಸಾಹವನ್ನು ಕಟ್ ಮಾಡ್ತೀರಿ. ಜನಸಾಮಾನ್ಯರ ಹಾಲಿನ ದರ ಎತ್ತು ಮಾಡ್ತೀರಿ. ಅಂದ್ರೆ ಉದ್ದೇಶ ನಿಮ್ದು ಏನದ? ನಿಮ್ಮ ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಜನಸಾಮಾನ್ಯರ ಪರವೂ ಇಲ್ಲ, ರೈತರ ಪರವೂ ಇಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಸಾಕಷ್ಟು ಯೋಜನೆ ಕೊಟ್ಟರು. ಅವರು ಕೂಡ ರೈತರಿಗೆ 4,000 ರೂಪಾಯಿ ಕಿಸಾನ್ ಸನ್ಮಾನ್ ಕೊಡ್ತಿದ್ರು. ಅದೇ ರೀತಿ ಸಾಕಷ್ಟು ಡೀಸೆಲ್ಗೆ 1 ಹೆಕ್ಟರ್ ಡೀಸೆಲ್ ರೈತರಿಗೆ 250 ರೂಪಾಯಿ ಡೀಸೆಲ್ ಕೊಡ್ತಿದ್ರು ಯಂತ್ರೋಪಕರಣ ಬಳಕೆಗೆ. ಇವತ್ತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಿದ್ರು. ಸಾಕಷ್ಟು ಯೋಜನೆಗಳನ್ನ ಕೊಟ್ಟರು ಕೂಡ ರಾಜ್ಯ ಡೆವಲಪ್ಮೆಂಟ್ ಮಾಡಿದ್ರು. ಆದ್ರೆ ನೀವು ಕೊಡ್ತಕ್ಕಂಥ 2,000 ರೂಪಾಯಿ ಮಾತ್ರ ಮಹಿಳೆಯರಿಗೆ ಕೊಟ್ಟು ಇವತ್ತು ಡೆವಲಪ್ಮೆಂಟ್ ಪೂರ ಅಭಿವೃದ್ಧಿ ಪೂರ ಸೊನ್ನೆ ಆಗ್ಯದ. ಬಿಜೆಪಿ ಸರ್ಕಾರ ಇದ್ದಾಗ ಸಾಕಷ್ಟು ಹಣವನ್ನು ಕೊಟ್ಟು ಕೂಡ ಡೆವಲಪ್ಮೆಂಟ್ ಮಾಡಿದ್ರು. ನೀವ್ ಯಾಕೆ ಮಾಡ್ತಾ ಇದ್ದಿಲ್ಲ? ಹಣವನ್ನು ಏನ್ ಮಾಡ್ತಾ ಇದ್ದೀರಿ? ಇವತ್ತು SC ST ತೆಗೆದುಕೊಂಡಾಗ ST ದುಡ್ಡವನ್ನು ಕೂಡ ಇವತ್ತು ದುರ್ಬಳಕೆ ಆಗಿರ್ತಾವಲ್ಲ, ದುರ್ಬಳಕೆ ಮಾಡಿದ್ರಿ. ಇವತ್ತು SC ಅನುದಾನ ಹೆಂಗದ ಅಂದ್ರ SC ಅನುದಾನವನ್ನು ಸರಿಯಾಗಿ ಬಳಕೆ ಮಾಡದೆ ಹೋದ್ರ ಅದು ದುರ್ಬಳಕೆ ಮಾಡಿದ್ರ ಅಧಿಕಾರಿಗಳಿಗೆ 6 ತಿಂಗಳ ಜೈಲು ಶಿಕ್ಷೆ ಅದ. ಆದ್ರೆ ನೀವು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಇವತ್ತು SC ದುಡ್ಡವನ್ನು ನೀವು ದುರ್ಬಳಕೆ ಮಾಡ್ಕೊಂಡ್ರಿ. ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವಿರಲಿ. ರೈತರಿಗೆ ಪ್ರೋತ್ಸಾಹ ಧನವನ್ನು ಕೊಟ್ಟಿಲ್ಲ ಹಾಗೂ ಎಲ್ಲ ತರದ ಪೆಟ್ರೋಲ್, ಡೀಸೆಲ್ ಈ ತರ ಎಲ್ಲ ತರದ್ದು ದರ ಏರಿಕೆ ಮಾಡುತ್ತೋದ್ರಿಂದ ರೈತರಿಗೆ ಅವರ ದಿನನಿತ್ಯ ಟ್ರ್ಯಾಕ್ಟರ್ ಯೂಸ್ ಮಾಡ್ತಾರೆ. ಅವರು ಎಲ್ಲ ಉಪಕರಣಗಳು ಈಗ ಪೆಟ್ರೋಲ್ ಡೀಸೆಲ್ ಮೇಲೆ ನಡೀತಾ ಇದೆ. ಅವರು ಮೊದಲೇ ರಸಗೊಬ್ಬರ ಇಲ್ಲ, ಬೀಜ ಇಲ್ಲ, ಅವ್ರದ್ದೆಲ್ಲ ಪ್ರಾಬ್ಲಮ್ಗಳು ಮೊದಲೇ ಜಾಸ್ತಿ ಇದೆ. ಅಂಥದ್ರಲ್ಲಿ ಈಗ ಬೆಲೆ ಏರಿಕೆಯನ್ನು ಅವರು ಅನುಭವಿಸ್ತಾ ಇದೆ. ಹಾಗೆ ಮತ್ತೆ ಲೋಕಸಭೆ ಇಲೆಕ್ಷನ್ ತನಕ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳನ್ನ ಇವರು ಮಹಿಳೆಯರಿಗೆ ಕೊಡ್ತಾ ಇದ್ರು. ಲೋಕಸಭೆ ಇಲೆಕ್ಷನ್ ಮುಗಿದ ತಕ್ಷಣ ಈಗ 3 ತಿಂಗಳಿಂದ ಗೃಹಲಕ್ಷ್ಮಿ ಕಂತು ಹೆಣ್ಮಕ್ಳಿಗೆ ಹೋಗ್ತಾ ಇಲ್ಲ. ಹಾಗಾದ್ರೆ ಇವರು ಚುನಾವಣೆಗೋಸ್ಕರ ಗ್ಯಾರಂಟಿಗಳನ್ನು ನೀಡಿದ್ರು, ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟೇಷನ್ ಈಗ ಮಾಡ್ತಾ ಇಲ್ಲ. ಬರೀ ತಾವು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಇವರು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟೇಷನ್ ಮಾಡಿ ಮುಂದೆ ಈಗ ಯಾವ ಹೆಣ್ಮಕ್ಳಿಗೂ ಯಾವ ತರದ್ದು ಅನುಕೂಲಗಳನ್ನು ಕೊಡ್ತಾ ಇಲ್ಲ. 3 ತಿಂಗಳಿಂದ ಅವ್ರ ಅಕೌಂಟಿಗೆ ಯಾವ ತರದ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ. ಗೃಹ ಜ್ಯೋತಿಯನ್ನ ಕೊಟ್ರು, ಆದ್ರೆ ಅದಕ್ಕೆ ಸರಾಸರಿ ಈ ತರ ಇಟ್ಟಿದ್ದಾರೆ, ಯಾರಿಗೂ ಅದ್ರದ್ದು ಫ್ರೀ ಆಗಿ ಸಿಗ್ತಾನೆ ಇಲ್ಲ. ಅದನ್ನ ಯೂನಿಟ್ ದರನೇ ಏರಿಕೆ ಮಾಡಿದ್ದಾರೆ. ಎಲ್ಲ ತರದಿಂದ ಪ್ರಾಬ್ಲಮ್ ಆಗಿದೆ. ಮತ್ತೆ ರೈತರ ಕಟಬಾಕಿ ಅಂತ ಅವ್ರನ್ನ ಕೇಂದ್ರ ಸರ್ಕಾರದಿಂದ ಬರುವಂತ ಹಣವನ್ನ ರಾಜ್ಯ ಸರ್ಕಾರದಿಂದ ಬರೋ ಹಣನ ಅವ್ರಿಗೆ ಕೊಡ್ತಾನೆ ಇಲ್ಲ. ಅವ್ರದ್ದು 1 ಟೈಮ್ ಸೆಟಲ್ಮೆಂಟ್ ಕಟಬಾಕಿ ಅಂತ ಅವ್ರದ್ದೆಲ್ಲ ಅಕೌಂಟಿನ ದುಡ್ಡು ಬಂದಿರೋ ಬರ ಪರಿಹಾರ ನಿಧಿ ಎಲ್ಲಾನು ತಾವೇ ಕಟ್ ಮಾಡ್ಕೊಳ್ತಾ ಇದ್ರೆ ಇವ್ರಿಗೆ ಗೊಬ್ಬರಕ್ಕೆ ಮುಂದೆ ಬೀಜಗಳಿಗೆ ದುಡ್ಡು ಇಲ್ದಂಗೆ ಆಗಿದೆ. ಆದ್ದರಿಂದ ಈ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರವಾಗಿರೋದ್ರಿಂದ ನಾವು ಸರ್ಕಾರದಲ್ಲಿ ಮನವಿ ಏನ್ ಮಾಡ್ತಾ ಇದೀನಿ ಅಂದ್ರೆ, ನೀವು ಕೊಟ್ಟ ಗ್ಯಾರಂಟಿಗಳನ್ನು ಕಂಟಿನ್ಯೂ ಮಾಡಿ. ಬರೀ ಇಲೆಕ್ಷನ್ಗೋಸ್ಕರ ನೀವು ಕೊಟ್ಟಿದ್ದ ಗ್ಯಾರಂಟಿಗಳನ್ನ ಮುಗಿಸ್ಬೇಡಿ. ಮತ್ತೆ ರೈತರಿಗೆ ಪರವಾಗಿ ಅವರ ಕಟಬಾಕಿ ಹಣವನ್ನು, ಅವರ ಬರ ಪರಿಹಾರ ನಿಧಿಯನ್ನು ನೇರವಾಗಿ ಅವರ ಅಕೌಂಟಿಗೆ ತಲುಪಿಸುವಂತೆ ಮಾಡ್ಬೇಕಂತ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹ ತೋರಿಸ್ತಾ ಇದ್ದೀನಿ. ರೇಣುಕಾ ಪ್ರಸಪ್ಪಗಳು, ರೈತ ಮುರ್ತ ಜಿಲ್ಲಾ ಉಪಾಧ್ಯಕ್ಷೆ. ಕರ್ನಾಟಕ ರಾಜ್ಯದಲ್ಲಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕಳೆದ 1 ವರ್ಷದಲ್ಲಿ ಆಡಳಿತ ಸಂಪೂರ್ಣ ಕುಸಿದು ಹೋಗಿದೆ. ಜನಸಾಮಾನ್ಯರು ಬದುಕಲಾರದಂಥ ಸ್ಥಿತಿಗೆ ಇವತ್ತಿನ ಸರ್ಕಾರದ ಆಡಳಿತ ನಡೆದದು.
ಮೊನ್ನೆ ಪೆಟ್ರೋಲ್ ಡೀಸೆಲ್ ದರ ದಿಢೀರನೇ ಏರಿಕೆ ಮಾಡಿದರು. 3 ರೂಪಾಯಿ ಡೀಸೆಲ್, ಪೆಟ್ರೋಲ್ 3 ರೂಪಾಯಿ ದರ ಹೆಚ್ಚಿಗೆ ಮಾಡಿದರು. ಅದಾದ ಮಾರನೇ ದಿವಸನೇ ಹಾಲಿನ ದರ ಹೆಚ್ಚು ಮಾಡಿದರು. ಇದಾದ ನಂತರ ಒಂದೆಲ್ಲ ದರಗಳು ಹೆಚ್ಚಾಕೋತ ಹೋಗಿದೆ. ಕಳೆದ 1 ವರ್ಷದಲ್ಲಿ ಇವತ್ತು ರೈತರಿಗೆ ಉತ್ತಾರಿಯಿಂದ ಹಿಡ್ಕೊಂಡು ವ್ಯಾಲ್ಯೂಯೇಷನ್ ಪ್ರತಿಯೊಂದರಲ್ಲಿ ದರ ಹೆಚ್ಚಿಗೆ ಮಾಡಿ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಕಳೆದ 1 ವರ್ಷದಲ್ಲಿ 8 ತಿಂಗಳಿಂದ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಪ್ರೋತ್ಸಾಹ ಧನ ಬರ್ತಾ ಇಲ್ಲ. ಹಿಂದೆ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರೈತರಿಗೆ ಮೊಟ್ಟ ಮೊದಲನೇದಾಗಿ ರಾಜ್ಯದಲ್ಲಿ 2 ರೂಪಾಯಿ ಪ್ರೋತ್ಸಾಹ ಧನ ತಗೊಂಡ್ರು. ಅದಾದ ನಂತರ 5 ರೂಪಾಯಿ ಪ್ರೋತ್ಸಾಹ ಧನ ಮಾಡಿದ್ರು. ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋಕ್ಕಿಂತ ಪೂರ್ವದಲ್ಲಿ ಏನು ಹೇಳಿದ್ರು? ನಾನು ಹಾಲಿನ ದರ ಈಗ 5 ರೂಪಾಯಿ ಇದ್ದದ್ದು ಸಾಲಂಗಿಲ್ಲ, ನಾ 7 ರೂಪಾಯಿ ಮಾಡ್ತೀನಿ ಅಂತ ಹೇಳಿದ್ರು. 5 ರೂಪಾಯಿ ಸತಕ್ಕೆ ಇವತ್ತಿನ ತನಕ ನಮ್ಮ ರೈತರಿಗೆ ಕೊಡಾಕ್ತಾ ಇರಲಿಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ಕೃಷಿ ಸಮ್ಮಾನಕ್ಕೆ 4,000 ರೂಪಾಯಿ, 6,000 ರೂಪಾಯಿ ಮೋದಿ ಸರ್ಕಾರ ಕೊಟ್ಟಿತ್ತು, 4,000 ರೂಪಾಯಿ ಯಡಿಯೂರಪ್ಪನವ್ರು ಕೊಟ್ಟಿತ್ತು. ಇವತ್ತು ಅದು ಕೂಡ ಇವತ್ತಿನ ಸರ್ಕಾರ ತೆಗೆದು ಬಿಟ್ಟದ್ದು. ರೈತ ವಿದ್ಯಾನಿಧಿ ರೈತರಿಗೋಸ್ಕರ ತೊಂಬಂದಿರ್ತಕ್ಕಂಥ ಬೊಮ್ಮಾಯಿ ಸರ್ಕಾರ ಅದನ್ನು ತೆಗೆದು, ಹೀಗಾಗಿ ರೈತರಿಗೆ ಎಲ್ಲ ರೀತಿಯಿಂದನೂ ಹೊರೆ ಮಾಡ್ತಾ ಇದೀವಿ. ಪಂಪ್ ಸೆಟ್ಗಳಿಗೆ ದರ ಹೆಚ್ಚು ಮಾಡತಕ್ಕಂಥದ್ದು, ಇವತ್ತು ಕಲೆಕ್ಷನ್ಗೆ ತಗೋಬೇಕಾ, TC ತಗೋಬೇಕಾದ್ರೆ ಅದಕ್ಕೆ ದುಡ್ಡು ಕೊಡಬೇಕು. ಹೀಗಾಗಿ ಎಲ್ಲ ರೀತಿ ಶೋಷಣೆಗೆ ರೈತ ಒಳಗಾಗ್ತಾ ಇದ್ದಾನೆ. ಹೀಗಾಗಿ ರೈತನ ಬದುಕು ಬಹಳ ಶೋಚನೀಯ ಸ್ಥಿತಿ ಒಳಗೆ ಇವತ್ತು ರಾಜ್ಯದೊಳಗೆ ಬಂದು ನಿಂತದ. ಹೀಗಾಗಿ ತಕ್ಷಣವೇ ಸಿದ್ದರಾಮಯ್ಯನವರು, ನೀವು ಏನು ರೈತರಿಗೆ ಅನ್ಯಾಯ ಮಾಡಾಕತ್ತೀರಿ, ರೈತರಿಗೆ ಏನು ಮೋಸ ಮಾಡಾಕತ್ತೀರಿ, ಅವ್ರ ಶಾಪ ನಿಮ್ಗೆ ತಟ್ಟದು ಬಿಡಂಗಿಲ್ಲ. ಹೀಗಾಗಿ ನೀವು ಯಾವಾಗ ಆಡಳಿತಕ್ಕೆ ಬಂದಿರಿ ಅವಾಗ ರೈತರ ಶಾಪ ಹತ್ಕೊಂಡೆ ಕಳೆದ 1 ವರ್ಷದೊಳಗೆ ಆ ನಿಮ್ಮ ಶಾಪದ ಪರಿಣಾಮ ಇಡೀ ರಾಜ್ಯದ ಒಳಗೆ ಬರಗಾಲ ಬರ್ತಕ್ಕಂಥ ಸ್ಥಿತಿ ಒಳಗೆ ಬಂದು ನಿಂತು. ಹೀಗಾಗಿ ಇವತ್ತು ಒಳ್ಳೆ ಮಳೆ ಬಂದದ ಇವತ್ತು. ಹೀಗಾಗಿ ರೈತರ ಬೆನ್ನೆಲುಬಿಗೆ ನಿಲ್ತಕ್ಕಂಥ ಕೆಲಸ ನೀವು ಮಾಡದೇ ಇದ್ರೆ ಮುಂದಿನ ದಿವಸದೊಳಗೆ ನಿಮ್ಮ ಕುರ್ಚಿ ಖಾಲಿ ಮಾಡ್ಕೋಬೇಕಾಗ್ತದ. ರಾಜ್ಯದ ಜನ ಬೀದಿಗೆ ಬಂದು ಹೋರಾಟ ಮಾಡ್ತಕ್ಕಂಥದ್ದು ಆಗ್ತದ. ನಿಮ್ಗೆ ಕಳೆದ 1 ವರ್ಷದಲ್ಲಿ ನಿಮ್ಗೆ ಅಧಿಕಾರನೇ ಮುಖ್ಯ ಆಗಿಬಿಟ್ಟದ. ಮುಖ್ಯಮಂತ್ರಿಯೇ ನಾನಾಗಬೇಕು, ಉಪಮುಖ್ಯಮಂತ್ರಿ ಇವರಾಗಬೇಕು. ಕೇವಲ ನಿಮ್ಮ ಅಧಿಕಾರ ದಾಹದಿಂದ ನಿಮ್ಮ ಕುರ್ಚಿ ಗಲಾಟೆ ಒಳಗೆ ರಾಜ್ಯದ ಜನರ ಹಿತಕ್ಕ ನೀವು ಮರ್ತು ಬಿಟ್ಟಿರಿ, ರೈತರ ಹಿತ ಮರ್ತು ಬಿಟ್ಟಿರಿ, ಜನಸಾಮಾನ್ಯರ ಹಿತ ಮರ್ತು ಬಿಟ್ಟಿರಿ. ಹೀಗಾಗಿ ಇಡೀ ರಾಜ್ಯದ ಸ್ಥಿತಿ ಬಹಳ ಕೆಟ್ಟ ಪರಿಸ್ಥಿತಿಗೆ ತೊಂಬಂದು ನಿಂತಿದ್ದೀರಿ. ಒಂದು ಕಡೆ ಭಾರತ್ ಮಾತಾ ಕಿ ಜೈ. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ